ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಕೆಲವೊಬ್ಬರು ಮಾರ್ಗದರ್ಶಕರು ಅಥವಾ ನೀವೇ ಗುರುಗಳು ಗುರುದಕ್ಷಿಣೆ ಕೆಲವರು ಬಾಯ್ಬಿಟ್ಟು ಕೇಳ್ತಾರೆ, ಕೆಲವರು ಬಾಯ್ಬಿಟ್ಟು ಕೇಳೋದಿಲ್ಲ. ಈ ಗುರುದಕ್ಷಿಣೆ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ವಂಡರ್ಫುಲ್. ಬಹಳ ಆಧ್ಯಾತ್ಮಿಕವಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಿಮಗೆ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈ ಗುರುದಕ್ಷಿಣೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಕೆಲವರು ಗುರುಗಳು, ಇವಾಗ ನಾನೇ ಕನ್ಸಲ್ಟೇಷನ್ ಫೀಸ್ ಅಂತ ಪ್ರತಿಯೊಬ್ಬರು ಬಂದಾಗ 2,500 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇಸ್ಕೊಳ್ತೀನಿ. ಈ 2,500 ಯಾಕೆ ಅಂದರೆ, ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಗೆ ಪರಿಹಾರಗಳನ್ನು ಕೊಡಬೇಕಾಗತ್ತೆ. ಯಾರು ಸಮಸ್ಯೆಗಳಿಗೆ ಮೂಲ ತಿಳಿದೇನೆ ಪರಿಹಾರ ಕೊಡ್ತಾರೆ, ಅದು ತಾತ್ಕಾಲಿಕವಾಗಿರುತ್ತೆ, ಶಾಶ್ವತವಾಗಿರೋದಿಲ್ಲ. ಆದ್ದರಿಂದ ನಿಮಗೆ ನೀವು ಚೆನ್ನಾಗಿ ಅಧ್ಯಯನ ಮಾಡಿ, ಒಬ್ಬರು ನೀವು ಈಸ್ಕೊಳ್ಳುವಂತಹ ದುಡ್ಡು ಏನಿದೆ ಅದಕ್ಕಿಂತ 3 ಪಟ್ಟು ನಿಮಗೆ ರಿಟರ್ನ್ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದನ್ನ ಶುಲ್ಕ, ಕನ್ಸಲ್ಟೇಷನ್ ಫೀಸ್ ಅಂತ ಈಸ್ಕೊಳ್ತೀನಿ. ಕೆಲವೊಂದಕ್ಕೆ ನಿಗದಿತವಾಗಿರುವಂತಹ ಕೆಲವೊಂದು ದೈವಿಕ ವಸ್ತುಗಳಿದ್ದಾವೆ, ಡಿವೈನ್ ಪ್ರಾಡಕ್ಟ್ಸ್. ಅದಕ್ಕೂ ಕೂಡ ನಿಮಗೆ ಇಚ್ಛೆ ಇದ್ದರೆ ಅದನ್ನು ತಗೊಳ್ಬಹುದು, ಇಲ್ಲಾಂದರೆ ಬಿಡಬಹುದು. ಕೆಲವೊಂದು ಕೋರ್ಸ್ಗಳನ್ನು ಮಾಡ್ತೀನಿ. ಆ ಕೋರ್ಸ್ಗೆ ಆಲ್ರೆಡಿ ಫೀಸ್ ಇಷ್ಟು ಅಂತ ನಿಗದಿತವಾಗಿರುತ್ತೆ. ಅದರ ಮೂಲ ಒಂದು ವ್ಯಾಲ್ಯೂ ಪ್ರೈಸ್ ಏನೋ ಇರುತ್ತೆ, ಆಕ್ಚುಲ್ ಪ್ರೈಸ್ ಏನೋ ಇರುತ್ತೆ. ಆಫರ್ ಪ್ರೈಸ್ಗೆ ಅದನ್ನು ಕೊಟ್ಟಿರ್ತೀನಿ. ಇದು ಕೂಡ ನಾನು ನಿಮಗೆ ಕೊಡುವಂತಹ ಸರ್ವಿಸ್ಗೆ ನೀವು ಕೊಡುವಂತಹ ರೆಮ್ಯುನರೇಷನ್. ಇದು ಬಿಟ್ಟು ಕೆಲವರು ಬಹಳ ಖುಷಿಯಿಂದ ಗುರುದಕ್ಷಿಣೆ ಅಂತ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿ ನಿಗದಿತ ಇಲ್ಲ. ಗುರುದಕ್ಷಿಣೆ ಅಂದರೆ ಪ್ರೀತಿಯಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ಇದನ್ನು ಕಮರ್ಷಿಯಲ್ ವರ್ಡಲ್ಲಿ, ಅಂದರೆ ಲೌಕಿಕವಾಗಿ ಟಿಪ್ಸ್ ಅಂತ ಬೇಕಾದ್ರೆ ಕರೀತಾರೆ. ಈಗ ನೀವು ಯಾವುದೋ ಹೋಟ್ಲ್ಗೆ ಹೋಗ್ತೀರಾ, ಸರ್ವರ್ ಬರ್ತಾನೆ, ಎಲ್ಲ ನಿಮ್ಮ ಏನೇನು ಬೇಕು ತಿಂಡಿ ಫ್ಯಾಮಿಲಿಗೆಲ್ಲ ಕೊಡ್ತಾನೆ. ಅದಾದಮೇಲೆ ಬಿಲ್ ಬರುತ್ತೆ, ಏನೋ ಅದರಲ್ಲಿ 1000 ಚಿಲ್ಲರೆ ಏನೋ ಬಂದಿರುತ್ತೆ. ಅದಕ್ಕೆ ಅವನಿಗೊಂದು 50 ರೂಪಾಯಿನೋ 100 ರೂಪಾಯಿನೋ ಎಷ್ಟೋ ಕೊಡ್ತೀರಾ ನೀವು. ಇದನ್ನು ಟಿಪ್ಸ್ ಅಂತ ಕರೀತಾರೆ. ಅಂದರೆ ಅದೇನು ಲೌಕಿಕದಲ್ಲಿ. ಆದರೆ ಆಧ್ಯಾತ್ಮಿಕವಾಗಿ ಕೆಲವೊಬ್ಬರು ಹಿರಿಯರಿಗೆ, ಗುರುಗಳಿಗೆ ನಾವು ಅದನ್ನು ಗುರುದಕ್ಷಿಣೆ ಅಂತ ಕೊಡ್ತೀವಿ. ಮೂಲವಾಗಿ ಗುರುದಕ್ಷಿಣೆ ಅಂತಂದರೆ ವಿದ್ಯೆಯನ್ನು, ಕಲೆಯನ್ನು, ಅದು ಸ್ಥೂಲವಾಗಿರಲಿ ಸೂಕ್ಷ್ಮವಾಗಿರಲಿ, ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾರಲ್ಲ, ಅದಕ್ಕೆ ಗುರುದಕ್ಷಿಣೆ ಅಂತ ಕರೀತಾರೆ. ಗುರುದಕ್ಷಿಣೆ ಅಂತಂದರೆ ಇದಕ್ಕೆ ಯಾವುದೇ ನಿಬಂಧನೆಗಳಿಲ್ಲ, ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ. ಕೆಲವರು ವಸ್ತ್ರಗಳನ್ನು ನೀಡ್ತಾರೆ, ಕೆಲವರು ಏನೋ ಒಂದು ಅತ್ಯದ್ಭುತವಾಗಿರೋಂಥ ಗಿಫ್ಟ್ ಉಡುಗೊರೆಯನ್ನು ನೀಡ್ತಾರೆ, ಮತ್ತೆ ಕೆಲವರು ಒಡವೆಗಳನ್ನು ಕೊಡ್ತಾರೆ, ಮತ್ತೆ ಕೆಲವರು ಹಣವನ್ನು ನೀಡ್ತಾರೆ. ಆದ್ದರಿಂದ ಗುರುದಕ್ಷಿಣೆ ಅಂದರೆ ಹಣ ಮಾತ್ರ ನೀಡಬೇಕು ಅಂತಿಲ್ಲ. ಹಲವಾರು ವಿಧವಾದ ಗುರುದಕ್ಷಿಣೆಗಳನ್ನು ನಾವು ಗುರುಗಳಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳುವಂಥದ್ದನ್ನು ಗುರುದಕ್ಷಿಣೆ ಅಂತ ಕರೀತಾರೆ. ಈ ಗುರುದಕ್ಷಿಣೆಯ ಮಹತ್ವ ಏನು ಅಂತಂದರೆ, ಉದಾಹರಣೆಗೆ ನಿಮಗೆ ಈ ಕೃಷ್ಣ ಕುಚೇಲನ ಕಥೆ ಕೇಳಿದಿರಲ್ಲ, ಆ ರೀತಿ ಕುಚೇಲ ಅವನ ಒಂದು ಗೆಳೆಯ, ಒಂದು ಗುರುಕುಲದಲ್ಲಿ ಮಾಡಿರುವಂತಹ ಗೆಳೆಯ. ಆತ ಕೃಷ್ಣ ಭಕ್ತ, ಕೃಷ್ಣನ್ ಕಂಡ್ರೆ ಬಹಳ. ಆತ ಬಿಕಾರಿ, ತಿನ್ನೋಕ್ಕೂ ಕೂಡ ಆಹಾರ ಇಲ್ಲ. ರಾಜ ಇವನು ಕೃಷ್ಣ, ಅವನನ್ನು ಭೇಟಿ ಮಾಡಕ್ಕೆ ಹೋಗ್ತಾನೆ. ಓ ಕುಚೇಲ, ನನ್ನ ಸ್ನೇಹಿತ ಬಂದ ಅಂತ ಹೇಳಿ ಆತನಿಗೆ ಅವನು ಬರಮಾಡ್ಕೊಳ್ತಾನೆ. ಅವಲಕ್ಕಿ ಒಂದಿಷ್ಟೇಷ್ಟು ಕೊಡ್ತಾನೆ. ಆ ಅವಲಕ್ಕಿಯನ್ನು ತಿಂದು, ಯಾವಾಗ ಒಂದೊಂದು ಅವಲಕ್ಕಿ ತಿಂತಾ ಇರ್ತಾನೆ, ಅವನ ಮನೆಯಲ್ಲಿ ಬದಲಾಗ್ಬಿಟ್ಟಿರುತ್ತೆ. ಅಂದರೆ ಅಷ್ಟೈಶ್ವರ್ಯ ಬಂದ್ಬಿಟ್ಟಿರುತ್ತೆ. ಯಾಕೆ ಅಷ್ಟೈಶ್ವರ್ಯ ಬಂತು ಅಂದರೆ, ಅದು ಗುರುದಕ್ಷಿಣೆ. ಕೃಷ್ಣನ್ನ ಇವನು ಭಗವಂತ ಅಂತ ತಿಳ್ಕೊಂಡಿದ್ದಾನೆ, ಕೃಷ್ಣನ್ನ ಗುರು ಅಂತ ತಿಳ್ಕೊಂಡಿದ್ದಾನೆ. ಮೂಲವಾಗಿ ಆತ ಸ್ನೇಹಿತನೇ, ಆದರೆ ಗುರುದಕ್ಷಿಣೆಯನ್ನ ನೀಡೋದು ಆ ಒಂದು ಪ್ರೀತಿಯಿಂದ ಮಾಡಿರುವಂತಹ ಅವಲಕ್ಕಿಗೆ ಮಹತ್ವ ಇದೆ, ಪ್ರಸಾದವಾಗಿ ಮಾಡ್ತಾರೆ. ಬಟ್ ಅದನ್ನು ತಿಂದು ಇಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿರುತ್ತೆ. ಅದು ಹಿಂದಿನ ಕಾಲ. ಆದರೆ ಈಗಿನ ಕಾಲದಲ್ಲಿ ನೀವೊಂದಷ್ಟು ಅವಲಕ್ಕಿ ತಂದು ಕೊಟ್ಬಿಟ್ಟು ನನಗೆ ಬರಲಿಲ್ಲಲ್ಲಪ್ಪ, ಮನೆ ಬರಲಿಲ್ಲ, ಐಶ್ವರ್ಯ ಬರಲಿಲ್ಲ, ಅಷ್ಟೈಶ್ವರ್ಯ ಬರಲಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಅದು ಮಾಯಾಲೋಕ, ಅದೊಂದು ದ್ವಾಪರ ಯುಗ. ಆದ್ದರಿಂದ ಆ ರೀತಿ ಇತ್ತು. ಇದು ಕಲಿಯುಗ. ಆದರೂ ಕೂಡ ಗುರುದಕ್ಷಿಣೆಯಿಂದ ನಿಮ್ಮ ಬದುಕನ್ನು ನೀವು ಅಭಿವೃದ್ಧಿಪಡಿಸ್ಕೊಳ್ಬಹುದು, ಸಮೃದ್ಧಿಗೊಳಿಸ್ಕೊಳ್ಬಹುದು. ಗುರುದಕ್ಷಿಣೆ ಯಾತಕ್ಕೆ ನೀಡಬೇಕು ಅಂದರೆ, ಮೂಲವಾಗಿ ನಿಮ್ಮ ಪಾಪಕರ್ಮಗಳು ಕಳೀತವೆ, ನಿಮ್ಮ ದೋಷ ಪರಿಹಾರ ಆಗುತ್ತೆ. ನೀವು
ಏನು ವಿದ್ಯೆಯನ್ನು ಗುರುಗಳ ಬಳಿ ಕಲ್ತಿರ್ತೀರ ಅದಕ್ಕೆ ಲೌಕಿಕವಾಗಿ ಒಂದಷ್ಟು ಫೀಸ್ ಅಂತ ಕೊಟ್ಟಿರ್ತಾರೆ. ಆ ಫೀಸನ್ನು ನೀವು ಕೊಟ್ಟು ಕಲ್ತಿರ್ತೀರ. ಬಟ್ ಕಲ್ತ ನಂತರ ನಿಮಗೇನಾದರೂ ಇಚ್ಛೆ ಇದ್ದರೆ, ಇಷ್ಟ ಆದರೆ ಖಂಡಿತವಾಗ್ಲೂ ಗುರುದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡ್ಕೊಂಡು ಹೋದರೆ ಡೆಫಿನೆಟ್ಲಿ ಆ ಒಂದು ಗುರುದಕ್ಷಿಣೆ ನಿಮಗೆ 10 ಪಟ್ಟು, 20 ಪಟ್ಟು, 30 ಪಟ್ಟು, ಸಮ್ ಟೈಮ್ 100 ಟೈಮ್ಸ್ 100 ಪಟ್ಟು ಕೂಡ, 100 ನನ್ನ ಅನುಭವದಲ್ಲಿ 1000 ಪಟ್ಟು ಕೂಡ ಅದು ಹಿಂದಿರುಗಿ ನಿಮ್ಮ ಹತ್ರ ಬರುತ್ತೆ. ಇದು ನನ್ನ ವೈಯಕ್ತಿಕ ಅನುಭವ. ನನಗೂ ಸಾಕಷ್ಟು ಜನ ಗುರುಗಳು ಅಂತಿದ್ದಾರೆ. ಯಾರ್ಯಾರು ಗುರುಗಳು ಅಂತಿದ್ರು, ನನ್ನ ಮೂಲ ಗುರುಗಳು ಶ್ರೀ ವಿದ್ವಾನ್ ಧರ್ಮರತ್ನಾಕರ ಅಂತ. ಅದಾದ ನಂತರ ನನಗೆ 365 ಜನ ಗುರುಗಳು. ಎಷ್ಟು ಸಾಧ್ಯವಾಗುತ್ತೋ ಅವ್ರಿಗೆ ನನ್ನ ಕೈಯಿಂದ ಏನೇನು ಸೇವೆ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಆ ರೀತಿ ನನ್ನದೇ ಆದಂಥ ನನ್ನ ಮೂಲ ಗುರುಗಳು ಹೇಳ್ಕೊಟ್ಟಂಥ ರೀತಿಯಲ್ಲಿ ಆ ಗುರುದಕ್ಷಿಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಕೊಡ್ತಾನೂ ಇದ್ದೆ, ಈಗಲೂ ಕೊಡ್ತೀನಿ, ಮುಂದೆ ಕೂಡ ಕೊಡ್ತಾನೂ ಇರ್ತೀನಿ. ನನಗೂ ಗುರುಗಳಿದ್ದಾರೆ. ಆದ್ದರಿಂದ ಗುರುದಕ್ಷಿಣೆ ಅನ್ನೋದು ಬಹಳ ಬಹಳ ಅತ್ಯದ್ಭುತವಾಗಿ ನಿಮಗೆ ಕರ್ಣನ ಕವಚದ ರೀತಿ ನಿಮಗೊಂದು ಲೇಯರನ್ನು ಸೃಷ್ಟಿ ಮಾಡುತ್ತೆ. ಯಾರು ಈ ಗುರುದಕ್ಷಿಣೆಯನ್ನು ನೀಡೋದಿಲ್ವೋ ಅಂಥವ್ರಿಗೆ ಕಷ್ಟಪಡಬೇಕಾಗುತ್ತೆ. ಅಂದರೆ ನಿಮಗೆ ಆಶೀರ್ವಾದಗಳು ಅಷ್ಟು ಸುಲಭವಾಗಿ ಸಿಗೋದು ತುಂಬ ಕಷ್ಟ. ಆ ಗುರುದಕ್ಷಿಣೆಯನ್ನು ಕೊಟ್ಟು ನೋಡಿ. ನಿಮಗೆ ಗುರುದಕ್ಷಿಣೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಅವರು ನೀಡುವಂತಹ ಸರ್ವಿಸ್ಗಳನ್ನಾದರೂ ತಗೊಳ್ಳಿ. ಡೆಫಿನೆಟ್ಲಿ ಅದರಿಂದ ಅವ್ರಿಗೆ ಸಲ್ಲಬೇಕಾದಂತಹ ಒಂದು ಮರ್ಯಾದೆ, ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಕೂಡ ಸಲ್ಲಿರುತ್ತೆ. ಅದನ್ನು ತಗೊಂಡ್ರೆ ಸಾಕು. ನೀವೇನು ಗುರುದಕ್ಷಿಣೆ ಅಂತ ಪರ್ಸ್ನಲ್ಲಾಗಿ ಏನು ಕೂಡ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಇಚ್ಛೆ. ಯಾರ್ದೋ ಬಲವಂತಕ್ಕೆ ಹೇಳಿದೆ ಅಂತ ಅಂದ್ಬಿಟ್ಟು ತಂದ್ಕೊಡೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ನಿಮ್ಮ ಹೃದಯಾಂತರಾಳದಿಂದ ಬರಬೇಕು, ನಾನು ಇವರಿಗೆ ಗುರುದಕ್ಷಿಣೆಯನ್ನು ನೀಡಬೇಕು ಅಂತ. ಆಗಿದ್ದರೆ ಮಾತ್ರ ಗುರುದಕ್ಷಿಣೆಯನ್ನು ನೀಡಿ. ಯಾರ್ದೋ ಹೇಳಿದ್ರು ಅಂತೇಳಿ ಬಲವಂತಕ್ಕೆ ಕೊಡಬೇಡಿ. ಬಲವಂತಕ್ಕೆ ಬಸರಾದರು ಅಂತಾರೆ ಹಳ್ಳಿ ಕಡೆ. ಆದ್ದರಿಂದ ಬಲವಂತಕ್ಕೋಸ್ಕರ ಖಂಡಿತವಾಗ್ಲೂ ಮಾಡಬೇಡಿ. ನಿಮಗೆ ನೀವು ಕಲ್ತಂತಹ ಗುರುಗಳು ಯಾರ್ಯಾರು ಇರ್ತಾರೋ ಅಂಥವ್ರಿಗೆ, ಅಥವಾ ನಿಮಗೆ ವಿದ್ಯೆ ಕಲೆಗಳನ್ನು ಹೇಳ್ಕೊಟ್ಟಂಥವ್ರು, ಅವ್ರು ಯಾರಾದರೂ ಆಗಿರಬಹುದು, ಮನಸ್ಪೂರ್ವಕವಾಗಿ ಬಂದರೆ ಮಾತ್ರ ಕೊಡಿ. ಮನಸ್ಸಿಲ್ಲದಿದ್ರೆ ಖಂಡಿತವಾಗ್ಲೂ ಕೊಡಬೇಡಿ. ಕೊಡಲಿಲ್ಲ ಅಂತೇಳಿ ಅವರೇನು ನಿಮಗೆ ಶಾಪಗಳನ್ನು ಹಾಕೋದಿಲ್ಲ. ನಾನು ಅಂತಲ್ಲ, ಯಾರು ಕೂಡ ಆ ರೀತಿ ಶಾಪಗಳನ್ನು ಹಾಕೋದಿಲ್ಲ. ಆದರೂ ಅವ್ರಿಗೊಂದು ರೀತಿ ಬೇಸರ ಇರುತ್ತೆ. ಇಷ್ಟೆಲ್ಲ ಹೇಳ್ಕೊಟ್ರು ಕೂಡ, ಇಷ್ಟು ಸಲ ಬಂದಿದ್ರು ಕೂಡ ಕೆಲವರು ಗುರುಗಳ ಬಳಿ ಬಂದು ಸಮಸ್ಯೆಗೆ ಪರಿಹಾರಗಳನ್ನು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ದಿರ್ತಾರೆ. ಅವರೆಲ್ಲ ಸಮಸ್ಯೆಗಳು ಬಗೆಹರಿದಿರುತ್ತೆ. ಒಂದು ದಿವಸಕ್ಕೆ ಬಂದು ಥ್ಯಾಂಕ್ಸ್ ಹೇಳೋದಿಲ್ಲ, ಒಂದು ದಿವಸಕ್ಕೆ ಬಂದು ಅವ್ರಿಗೆ ಆಶೀರ್ವಾದ ಪಡ್ಕೊಳ್ಳೋದಿಲ್ಲ. ಸಾಕೆಲ್ಲ ಮುಗೀತು ಅಂತೇಳಿ ಬಿಟ್ಬಿಟ್ಟಿರ್ತಾರೆ, ಕೈ ಬಿಟ್ಬಿಟ್ಟಿರ್ತಾರೆ. ಇನ್ನೊಂದು ಸಲ ಅವ್ರ ಹತ್ರ ಹೋಗೋ ಅವಶ್ಯಕತೆನೇ ಅವ್ರಿಗೆ ಬರೋದಿಲ್ಲ. ಬಂದರೂ ಕೂಡ ಅವ್ರು ಹೋಗಲ್ಲ. ಯಾಕೆಂದರೆ ಅವರು ಒಂದು ಇದ್ದಂಥ ಸ್ಥಿತಿಗತಿಯಿಂದ ಈಗ ಬೇರೆಲ್ಲೋ ಇದ್ದಾರೆ. ಅವ್ರಿಗೂ ನನಗೂ ಆಕಾಶ ಭೂಮಿಯಷ್ಟು ಎತ್ತರ ಇದೆ. ಅದು ಆರ್ಥಿಕವಾಗಿರಲಿ, ಮಾನಸಿಕವಾಗಿರಲಿ, ಅಥವಾ ಆತ್ಮಿಕವಾಗಿರಲಿ. ಆತ್ಮಿಕ ಅಲ್ಲಿ ಇಲ್ಲವೇ ಇಲ್ಲ. ಸೊ ಆಕಾಶದಷ್ಟು ಎತ್ತರ ಇದ್ದರೂ ಕೂಡ ಇಲ್ಲಿ ಬರೋದಿಲ್ಲ, ಆ ಸರ್ವಿಸನ್ನು ತಗೊಳ್ಳೋದಿಲ್ಲ, ಮಾತು ಕೂಡ ಆಡಿಸೋದಿಲ್ಲ. ಈ ರೀತಿ ಸಾಕಷ್ಟು ಜನ ಜಗತ್ತಲ್ಲಿದ್ದಾರೆ, ಎಲ್ಲ ಕಡೆನೂ ಇದ್ದೇ ಇರ್ತಾರೆ. ಆದರೂ ಕೂಡ ನಿಮಗೆ ಹೇಳೋದು, ಯಾರಿಂದ ನಿಮಗೆ ಒಳ್ಳೆಯದಾಗಿರುತ್ತೆ, ಅವರು ಗುರುಗಳೇ ಅಂತಲ್ಲ, ಸ್ನೇಹಿತರಿಂದ ಇರಬಹುದು, ಅಥವಾ ನಿಮ್ಮ ಬಂಧು ಬಳಗದವರು ಇರಬಹುದು, ನಿಮ್ಮ ನೆರೆಹೊರೆಯರು ಇರ್ಬೋದು. ಒಳ್ಳೆಯದಾದಾಗ ಗುರುಗಳಿದ್ದರೆ ಗುರುದಕ್ಷಿಣೆ, ಅಕಸ್ಮಾತ್ ಈ ಥರ ಸ್ನೇಹಿತರಿದ್ದರೆ ಉಡುಗೊರೆಯನ್ನು ನೀಡುವ ಮೂಲಕ ಈ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬಹುದು. ದವಾಸೆ ಜಾದ ದುವಾ ಕಾಮ್ ಕರ್ತಾ ಅಂತಾರೆ. ಅಂದರೆ ಔಷಧಿಗಳಿಗಿಂತನೂ ಆಶೀರ್ವಾದಗಳು ಬಹಳ ಕೆಲಸ ಮಾಡ್ತವೆ. ಅದಕ್ಕೆ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ ಸುಮ್ಮನೆ ಬಂದು ಎಲ್ಲರೂ ಆಶೀರ್ವಾದ ಮಾಡೋದಿಲ್ಲ. ನಿಮಗೆ ಈ ರೀತಿ ಗುರುದಕ್ಷಿಣೆ ಕೊಟ್ಟಾಗ ವಿಶೇಷವಾದ ಆಶೀರ್ವಾದಗಳು ನಿಮಗೆ ಸಿಗ್ತವೆ. ಅದು ಕೇವಲ ಗುರುಗಳಂತಲ್ಲ, ನಿಮ್ಮ ಕುಟುಂಬದಲ್ಲೂ ಕೂಡ ನೀವು ಉಡುಗೊರೆ ನೀಡುವ ಮೂಲಕ, ಅದನ್ನು ಗುರುದಕ್ಷಿಣೆ ಅಂತಲೇ ಬೇಕಾದ್ರೆ ನೀವು ಬ್ರಾಕೆಟಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ಕಡೆಯಿಂದ ನಿಮಗೆ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಆಶೀರ್ವಾದ ಅಂದರೆ ಕೇವಲ ದೊಡ್ಡವರು ಚಿಕ್ಕವ್ರಿಗೆ ಮಾತ್ರ ಕೊಡಬೇಕು ಅಂತಿಲ್ಲ. ಯಾರ ಮನಸ್ಸು ನೀವು ಮಾಡೋ ಕ್ರಿಯೆಯಿಂದ, ಕೃತ್ಯದಿಂದ ಅರಳುತ್ತೋ ಇದೆಲ್ಲವೂ ಕೂಡ ಆಶೀರ್ವಾದವೇ. ಯಾವಾಗ ನೀವು ಮಾಡೋ ಕರ್ಮಗಳು, ಕೃತ್ಯಗಳು, ಕ್ರಿಯೆಗಳು ಮನಸ್ಸನ್ನು ಮುದುಡುತ್ತೋ ಇದೆಲ್ಲ ನಿಮಗೆ ಶಾಪ ಇದ್ದಂಗೆ. ಆದ್ದರಿಂದ ಆಶೀರ್ವಾದ ಪಡ್ಕೊಳ್ಳುವಂತಹ ಕೆಲಸಗಳನ್ನು ಮಾಡಿ. ಗುರುದಕ್ಷಿಣೆ ಕೊಡುವ ಮೂಲಕ, ಗುರುದಕ್ಷಿಣೆ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಗುರುಗಳಿಗೆ ಕೊಡಬೇಕು ಅಂತಿಲ್ಲ,
ಯಾರು ನಿಮ್ಮ ಹೃದಯದ ಹೂವನ್ನು ಹರಳಿಸ್ತಾರೆ ಅಂಥವರು ಗುರುದಕ್ಷಿಣೆಗೆ ಲಾಯಕ್ಕಾಗಿರ್ತಾರೆ. ಅಂಥವ್ರಿಗೆ ನೀವು ಉಡುಗೊರೆ ಕೊಡೋದ್ರ ಮೂಲಕ, ವಸ್ತುಗಳನ್ನು ನೀಡೋ ಮೂಲಕ ಅಥವಾ ಹಣವನ್ನು ನೀಡೋದ್ರ ಮೂಲಕ ಖಂಡಿತವಾಗಿಯೂ ಗುರುದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದಗಳನ್ನು ಪಡ್ಕೊಳ್ಬಹುದು. ಕೊಟ್ಟರೆ ಆಶೀರ್ವದಿಸ್ತಾರೆ, ಇಲ್ಲಾಂದರೆ ಆಶೀರ್ವದಿಸಲ್ಲ. ಇಲ್ಲ, ನೀವು ಗುರುದಕ್ಷಿಣೆ ನೀಡಿದ ತಕ್ಷಣವೇ ನಿಸರ್ಗನೇ ಅವ್ರ ಕಡೆಯಿಂದ ನಿಮ್ಗೆ ಆಶೀರ್ವಾದವನ್ನು ನೀಡಿಸಿರುತ್ತೆ. ಅಥವಾ ಆ ವ್ಯಕ್ತಿ ನೀಡದೆ ಹೋದರೂ ಕೂಡ ನಿಸರ್ಗ ನಿಮಗೆ ಡೈರೆಕ್ಟಾಗಿ ಆಶೀರ್ವಾದವನ್ನು ನೀಡಿರುತ್ತೆ. ಮೂಲವಾಗಿ ನಾನು ಹೇಳೋದು ದವಾಸೆ ಜಾದ ದುವಾ ಕಾಮ್ ಕರ್ತಾರೆ. ಆದ್ದರಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಳಿ. ಆಶೀರ್ವಾದಗಳು ಖಂಡಿತವಾಗ್ಲೂ ಸುಮ್ಮನೆ ಸಿಗೋದಿಲ್ಲ. ಅದು ಎದುರುಗಡೆ ಇರುವಂತಹ ವ್ಯಕ್ತಿಗಳು ನೀವೇ ಆದರೂ ಕೂಡ ನಿಮ್ಮ ಒಡನಾಟದಲ್ಲಿರುವಂತಹ ವ್ಯಕ್ತಿಗಳ ಅಂತರಾತ್ಮದಲ್ಲಿರುವಂತಹ ಹೃದಯಾಂತರಾಳದಿಂದ ಒಂದು ಹೂವನ್ನು ಅರಳಿಸೋ ಪ್ರಯತ್ನ ಮಾಡಿಬಿಟ್ರೆ ನಿಮಗೆ ಅಲ್ಲಿಂದ ಆಶೀರ್ವಾದ ಸಿಕ್ತು. ಆ ವ್ಯಕ್ತಿ ಕೊಡದೇ ಹೋದ್ರೂ ಪರವಾಗಿಲ್ಲ, ನಿಸರ್ಗ ನಿಮಗೆ ಡೆಫಿನೆಟ್ಲಿ ಆಶೀರ್ವಾದಗಳನ್ನು ಕೊಡುತ್ತೆ. ಆದ್ದರಿಂದ ಗುರುದಕ್ಷಿಣೆಯ ಮಹತ್ವವನ್ನು ಮೊದಲು ತಿಳ್ಕೊಳ್ಳಿ. ಗುರುದಕ್ಷಿಣೆಯನ್ನು ನೀಡಿ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಕೂಡ ಉನ್ನತ ಮಟ್ಟಕ್ಕೆ ನೀವು ಏರಬಹುದು. ಅಭಿವೃದ್ಧಿನೂ ಆಗುತ್ತೆ, ಸಮೃದ್ಧಿನೂ ಆಗುತ್ತೆ. ಆದ್ದರಿಂದ ಆಶೀರ್ವಾದದ ಜೊತೆಗೆ ಅವರು ನೀಡುವಂತಹ ಕೆಲವೊಂದು ವಸ್ತುಗಳನ್ನು ಕೂಡ ನಿಮ್ಮ ಬಳಿ ಇಟ್ಕೊಂಡಾಗ ಅದೊಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೊಟ್ಟಿರ್ತಾರೆ. ಅದು ಕೂಡ ನಿಮ್ಮನ್ನು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೊಂದು ಶ್ರೀರಕ್ಷೆ ಇದ್ದಂಗೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಬಹಳ ಬಹಳ ಸಂತೋಷ ಆಯಿತು ನೀವು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಕ್ಕೆ. ಗುರುದಕ್ಷಿಣೆ ನಿಜವಾಗ್ಲೂ ನಿಮ್ಮ ಬದುಕನ್ನು ದಿಕ್ಕನ್ನೇ ಬದಲಾಯಿಸುತ್ತೆ. ಇಂಥ ಅತ್ಯದ್ಭುತವಾದಂತಹ ಗುರುದಕ್ಷಿಣೆಯನ್ನು ನೀಡಿ ನಿಮ್ಮ ಜೀವನದಲ್ಲಿ ಆಶೀರ್ವಾದದ ಕವಚಗಳನ್ನು ನೀವು ನಿರ್ಮಿಸ್ಕೊಳ್ಳಿ. ಕೇವಲ ಗುರುಗಳು ಮಾತ್ರ ಅಲ್ಲ, ನೀವು ಹೆಣ್ಣುಮಕ್ಕಳಾಗಿದ್ದರೆ ಗಂಡನಿಂದ ಅಥವಾ ಅಣ್ಣ ತಮ್ಮಂದಿರಿಂದ, ಅಪ್ಪನಿಂದ, ಯಾರೋ ನಿಮ್ಮ ಮಾವನಿಂದ, ಈ ರೀತಿ ನಿಮ್ಮ ಸುತ್ತಮುತ್ತ ಇರೋ ಸಂಬಂಧಗಳಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಬಹುದು. ಅಥವಾ ನೀವು ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಹೆಂಡತಿ, ತಾಯಿ, ಮಗಳು, ಅಕ್ಕ ತಂಗಿರು, ನಿಮ್ಮ ಸ್ನೇಹಿತರು, ನೆರೆಹೊರೆಯವರು, ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ, ಇವ್ರ ರೀತಿ ಸಾಕಷ್ಟು ಸಂಬಂಧಗಳಲ್ಲಿರ್ತೀರ. ಇವರೆಲ್ಲರ ಹೃದಯದಲ್ಲಿರುವಂತಹ ಹೂವನ್ನು ಹರಳಿಸೋ ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ಅದರಿಂದ ನಿಮಗೆ ಅತ್ಯದ್ಭುತವಾದಂತಹ ಆಶೀರ್ವಾದದ ಕವಚಗಳು, ನೀವು ಗುರುದಕ್ಷಿಣೆ ನೀಡೋದ್ರ ಮೂಲಕ ಆ ಆಶೀರ್ವಾದದ ಕವಚಗಳನ್ನು ನಿರ್ಮಿಸ್ಕೊಳ್ಬಹುದು, ಸೃಷ್ಟಿಸ್ಕೊಳ್ಬಹುದು. ಇನ್ನೂ ಹೆಚ್ಚಾಗಿ ಈ ಒಂದು ಗುರು ದಕ್ಷಿಣೆ ಅನ್ನೋದ್ರ ಬಗ್ಗೆ ನೇರವಾಗಿ ಬಂದರೆ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಬೇಕು. ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದಂತಹ ರೀತಿಯಲ್ಲಿರೋದ್ರಿಂದ ಎಲ್ಲರಿಗೂ ಅನ್ವಯಿಸೋದಿಲ್ಲ. ನೀವು ಮಾಡ್ತಾ ಇರೋಂತಹ ವೃತ್ತಿ, ನೀವಿರೋಂತಹ ವಾತಾವರಣ, ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಹೇಗಿದೆಯೋ ಅದರ ಮೇಲೆ ನಿಮಗೆ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ, ಅಭಿವೃದ್ಧಿ, ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.